नमस्कार, आप देख रहे हैं बेंगलुरु समाचार। इस वक्त की एक और बड़ी और आम जनता की जेब पर सीधी मार करने वाली खबर। केंद्र सरकार ने देश भर में पेट्रोल और डीजल की कीमतों में 3 रुपए प्रति लीटर की भारी बढ़ोतरी कर दी है। इस फैसले के बाद बेंगलुरु में अब पेट्रोल की कीमत 106.17 रुपए प्रति लीटर पर पहुंच गई है। पश्चिम एशिया, वेस्ट एशिया संकट और अंतर्राष्ट्रीय बाजार में कच्चे तेल की बढ़ती कीमतों का हवाला देते हुए तेल कंपनियों ने यह कदम उठाया है। इस बीच बेंगलुरु में इस मुद्दे पर राज्य सरकार और विपक्ष के बीच राजनीतिक घमासान भी शुरू हो गया है। आज मुख्यमंत्री सिद्धारमैया और उप मुख्यमंत्री डी के शिवकुमार ने मीडिया के सामने आकर केंद्र सरकार के इस फैसले पर कड़ा रुख अपनाया है। यहाँ इस बड़ी खबर पर मुख्यमंत्री सिद्धारमैया और उप मुख्यमंत्री डी के शिवकुमार के बयानों को शामिल करते हुए केंद्र सरकार ने देश भर में पेट्रोल और डीजल की कीमतों में 3 रुपए प्रति लीटर की भारी बढ़ोतरी कर दी है। इस फैसले के बाद बेंगलुरु में अब पेट्रोल की कीमत 106.17 रुपए प्रति लीटर पर पहुंच गई है। पश्चिम एशिया, वेस्ट एशिया संकट और अंतर्राष्ट्रीय बाजार में कच्चे तेल की बढ़ती कीमतों का हवाला देते हुए तेल कंपनियों ने यह कदम उठाया है। इस बीच बेंगलुरु में इस मुद्दे पर राज्य सरकार और विपक्ष के बीच राजनीतिक घमासान भी शुरू हो गया है। आज मुख्यमंत्री सिद्धारमैया और उप मुख्यमंत्री डी के शिवकुमार ने मीडिया के सामने आकर केंद्र सरकार के इस फैसले पर कड़ा रुख अपनाया है। पेट्रोल डीजल के बढ़ते दामों पर बोलते हुए मुख्यमंत्री सिद्धारमैया ने केंद्र की भाजपा सरकार को आड़े हाथों लिया। सीएम सिद्धारमैया ने मीडिया से कहा, केंद्र सरकार का यह फैसला पूरी तरह से गरीब और मध्यम वर्ग विरोधी है। ಬೇರೆ ರಾಜ್ಯಗಳಿಗಿಂತ ನಾವು ಕಡಿಮೆ ಇದ್ದೀವಿ, ಅದನ್ನ ಅದಕ್ಕೋಸ್ಕರ ಏರಿಸಿದೀವಿ ಅಂತಂದ್ರೂ ಕೂಡ ಬಿಜೆಪಿಯವರು ಟೀಕೆ ಮಾಡ್ತಾರೆ ನನ್ನ ಮೇಲೆ। ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂತವಿಂದ ಇಲ್ಲಿವರೆಗೆ ಅನೇಕ ಸಾರಿ ಏರಿಸಿದ್ದಾರೆ। ಈಗಲೂ ಕೂಡ ಏರಿಸ್ತಾರೆ ಅಂತಕ್ಕಂಥದ್ದು ಗೊತ್ತಿತ್ತು, ನಮ್ಗೆ ಎಕ್ಸ್ಪೆಕ್ಟೇಷನ್ ಇತ್ತು, ಏರಿಸಿದ್ದಾರೆ। ಅಲ್ಟಿಮೇಟ್ಲಿ ಡೀಸೆಲ್ ಪೆಟ್ರೋಲ್ ದರ ಏರಿಸೋದು ಇದೆಯಲ್ಲ, ಇದು ಜನರ ಜೀವನದ ಮೇಲೆ ಬಹಳ ಪರಿಣಾಮ ಬೀರ್ತದೆ। ವಿಶೇಷವಾಗಿ ರೈತರು, ಕಾರ್ಮಿಕರು, ಬಡವರು ಅವ್ರ ಮೇಲೆ ಬಹಳ, ಇವು ಬರೀ ಪೆಟ್ರೋಲ್ ಡೀಸೆಲ್ ಬಳಸೋರಿಂದಲೇ ಅಲ್ಲ, ಅದರಿಂದ ಇದನ್ನ ಖಂಡಿಸ್ತೇವೆ। ನರೇಂದ್ರ ಮೋದಿ ಅವರಿಗೆ ಈಗ ಏರಿಸಬೇಕಾದಂತ ಅಗತ್ಯ ಇರಲಿಲ್ಲ, ಅದನ್ನು ವಾಪಸ್ ತಗೋಬೇಕು ಅಂತ ಹೇಳಿ ಒತ್ತಾಯ ಮಾಡಿ। ಪೆಟ್ರೋಲು ಡೀಸೆಲ್ ಬೆಲೆ ಇದು ಮೋದಿ ಅವರ ಕೊಡುಗೆ। ಇಂಟರ್ನ್ಯಾಷನಲ್ ರಿಲೇಶನ್ಶಿಪ್ ಅಲ್ಲಿ ಪಕ್ಕದ ದೇಶಗಳಲ್ಲಿ ಯಾರ ಜೊತೆ ಕೂಡ ಸಂಬಂಧವನ್ನ ಉಳಿಸ್ಕೊಳ್ಳಿಲ್ಲ। ಈಗ ಅವರು ಮಿತಿಯಾಗಿ ಪೆಟ್ರೋಲ್ ಬೆಳೆಸಿ ಚಿನ್ನ ತಗೋಬೇಡಿ, ಎಣ್ಣೆ ಅಡಿಗೆ ಎಣ್ಣೆ ಹಾಕೋಬೇಡಿ, ಅವೆಲ್ಲ ಯಾರು ಎಲ್ಲಿ ಕಡಿಮೆ ಮಾಡ್ತಾರೆ? ಯಾವ ಅಡಿಗೆ ಎಣ್ಣೆ ನಾವು ನಿಲ್ಸಕ್ಕಾಗ್ತದೆ? ಅವೆಲ್ಲ ಮಾಡಕ್ಕಾಗಲ್ಲ। ದೇಶ ಒಂದು ದೊಡ್ಡ ದುರಂತದ ಪರಿಸ್ಥಿತಿಗೆ ಬಂದಿದೆ। ಈ ದೇಶನ ಕಾಪಾಡಬೇಕು। ಅವರು ಸಂಪಾದನೆ ಮಾಡ್ತಾರೆ, ಅವರು ಬದುಕ್ತಾರೆ, ಅದಕ್ಕೆ ನಾವು ಯಾರನ್ನೂ ನಾವು ಕಂಟ್ರೋಲ್ ಮಾಡಕ್ಕಾಗಲ್ಲ। ಇರೋದ್ರಲ್ಲಿ ಅವ್ರ ಬದುಕನ್ನ ಉಚಿತವಾಗಿ ಮಾಡ್ಕೊಂಡು ಹೋಗ್ಬೇಕು। ಮೊದಲಿನಿಂದನೂ ಕೂಡ ಈ ಸಮಸ್ಯೆ ಬರುತ್ತೆ ಅನ್ನೋದು ಬಹಳ ಚೆನ್ನಾಗಿ ಕೇಂದ್ರ ಸರ್ಕಾರಕ್ಕೆ ಗೊತ್ತಿದೆ ಮತ್ತು ಇದನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದು ಕೂಡ ಅವರು ಮಾಡ್ಕೋಬೇಕಾಗಿತ್ತು। ಜೊತೆಗೆ ಈ ಸಂದರ್ಭದಲ್ಲಿ ಅನೇಕ ಅಗತ್ಯ ವಸ್ತುಗಳ ಬೆಲೆ ಜಾಸ್ತಿ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಮತ್ತೆ ಡೀಸೆಲ್, ಪೆಟ್ರೋಲು ಈ ಬೆಲೆಗಳನ್ನು ಜಾಸ್ತಿ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ನೀತಿಗಳನ್ನು ಎಕ್ಸ್ಪೋಸ್ ಮಾಡಿದೆ। ಅವರು ವಿಶೇಷವಾಗಿ ಇವತ್ತೇನು 3 ರೂಪಾಯಿ 4 ರೂಪಾಯಿ ಜಾಸ್ತಿ ಮಾಡಿದ್ದಾರೆ। ಸ್ವಲ್ಪ ಇದ್ರ ಬಗ್ಗೆ ಚರ್ಚೆ ಆಳವಾಗಲಿ। UPA 1 UPA 2 ಸರ್ಕಾರ ಇದ್ದಾಗ ಆವರೇಜ್ ಬೈಯಿಂಗ್ ಪ್ರೈಸ್ ನಮ್ದು 10 ವರ್ಷ $103 ಇತ್ತು ಆವರೇಜ್ ಬೈಯಿಂಗ್ ಪ್ರೈಸ್। ಇವತ್ತು ಸ್ವಲ್ಪ ಜಾಸ್ತಿ ಆಗಿರ್ಬೋದು, ಯಾಕಂದ್ರೆ ವಾರ ಆಗಿದೆ, ಅದ್ರ ಬಗ್ಗೆ ಒಪ್ಪಣ ಇಲ್ಲ ಅಂತಲ್ಲ, ಆದ್ರೆ ಯಾವಾಗ ಕಮ್ಮಿ ಇತ್ತು ನಾವು ಬೈಯಿಂಗ್ ಮಾಡ್ತಾ ಇದ್ವಿ। ಕೋವಿಡ್ ಸಂದರ್ಭದಲ್ಲಿ $25-30 ವರೆಗೆ ಖರೀದಿ ಮಾಡಿದ್ವಿ, $40 ವರೆಗೆ ಬಿದ್ದಿದೆ ಆಯಿಲ್ ಪ್ರೈಸು। ಆವರೇಜ್ ಬಿಜೆಪಿ ಕಾಲದಲ್ಲಿ ಮೋದಿಯವರ ಸಾಹೇಬ್ರ ಕಾಲದಲ್ಲಿ $63-65 ಒಳಗಡೆ ಖರೀದಿ ಮಾಡಿರತಕ್ಕಂಥದ್ದಿದೆ। ಈ ದುಡ್ಡು ಯಾಕೆ ಕೊಡಬಾರ್ದಾಗಿತ್ತು ಜನಕ್ಕೆ ವಾಪಸ್ಸು? ಅವಾಗ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಇರಲಾಗ ನಾವು 2004ರಿಂದ 2014ವರೆಗೆ ಮನಮೋಹನ್ ಸಿಂಗ್ ಸಾಹೇಬರು ಸುಮಾರು 10 ಲಕ್ಷಕ್ಕೂ ಹೆಚ್ಚು ಸಬ್ಸಿಡಿ ಕೊಟ್ಟರು. ಇವರು ಸಬ್ಸಿಡಿ ಕೊಡಲಿಲ್ಲ. ನಮ್ಮ ಕಾಲದಲ್ಲಿ ಎಲ್ಲ ರಿಲಯನ್ಸ್ ಬುಕ್ಗಳು ಮುಚ್ಕೊಂಡು ಹೋಗ್ಬಿಟ್ಟಿದ್ದು.
ಇವ್ರು ಬಂದ್ಮೇಲೆ ರಿಲಯನ್ಸ್ ಬಂಕ್ಗಳು ಯಾಕೆ ನಡೀತಾ ಇದಾವೆ ಅಂತಂದ್ರೆ ಸಬ್ಸಿಡಿ ಕೊಡ್ತಾ ಇಲ್ಲ. ಸಬ್ಸಿಡಿ ಕೊಟ್ಟರೆ ಬಡವ್ರಿಗೆ ಅನುಕೂಲ ಆಗುತ್ತೆ. ಇವತ್ತು ರಿಲಯನ್ಸ್ ಬಂಕು, ಅದಾನಿ ಕಂಪನಿಗಳು ಲಕ್ಷಾಂತರ ಕೋಟಿ ಪ್ರಾಫಿಟ್ ಮಾಡಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಕಮ್ಮಿ ಇಂಪೋರ್ಟ್ ಮಾಡ್ತಾ ಇದೆ, ಪ್ರೈವೇಟ್ ಕಂಪನೀಸ್ಗಳು ಜಾಸ್ತಿ ಇಂಪೋರ್ಟ್ ಮಾಡ್ತಾ ಇದಾವೆ. ಸಬ್ಸಿಡೈಸ್ ಪ್ರೈಸ್ ನಲ್ಲಿ ಬಂದಿರತಕ್ಕಂಥ ಖರೀದಿ ಮಾಡಿರ್ತಕ್ಕಂಥ ದುಡ್ಡು ಸಾರ್ವಜನಿಕರಿಗೂ ಕೊಡಲಿಲ್ಲ, ಭಾರತ ಸರ್ಕಾರ ಉಪಯೋಗಿಸ್ಕೊಳ್ತು. ಅದರ ಜೊತೆಗೆ ಪ್ರೈವೇಟ್ ಕಂಪನೀಸ್ಗಳು ಬಹಳ ದೊಡ್ಡ ಪ್ರಮಾಣ ಪ್ರಾಫಿಟ್ ಮಾಡ್ತು. पेट्रोल और डीजल के दाम बढ़ने का सीधा असर सीधे तौर पर सब्जियों, खाद्यान्न और अन्य आवश्यक वस्तुओं की कीमतों पर पड़ेगा। पहले से ही महंगाई की मार झेल रही जनता पर यह एक और अतिरिक्त बोझ है। अंतर्राष्ट्रीय बाजार का बहाना बनाकर आम लोगों को लूटना बंद होना चाहिए। कांग्रेस इस देशव्यापी बढ़ोतरी के खिलाफ राज्य भर में बड़े विरोध प्रदर्शन की तैयारी कर रही है। इस खबर से जुड़ी हर राजनीतिक हलचल और अपडेट्स के लिए देखते रहिए बेंगलुरु समाचार।